ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ IVC ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಮಿಶಿಗನ್ ಸ್ಟೇಟಲ್ಲಿ ಕಾರ್ ಸೀಟಿನ ಬಗ್ಗೆ ಲಾ ಚೇಂಜ್ ಆಗಿದೆ ಅಲ್ವಾ, ಅದರ ಬಗ್ಗೆ ಹೇಳ್ತೀರಾ ಇವತ್ತು? ಹೌದು ರೇಖಾ, ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಯಾರೆಲ್ಲ ಯುವಸಿಗೆ ಬರ್ತಾರಲ್ಲ, ಇಲ್ಲಿ ಮಕ್ಕಳಿದ್ರೆ ಅವ್ರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಇಲ್ಲಿ ಬಂದಾಗ ಇಲ್ಲಿರುವಂಥ ಲಾಗಳನ್ನು ರೆಸ್ಪೆಕ್ಟ್ ಮಾಡಬೇಕು ಮತ್ತು ಸೀರಿಯಸ್ಸಾಗಿ ಫಾಲೋ ಮಾಡಬೇಕಾಗತ್ತೆ. ಈಗ ನಾವು ಮಾತಾಡ್ತಾ ಇರೋದು ಈ ಕಾರ್ ಸೀಟ್ ಬಗ್ಗೆ. ಈ ಕಾರ್ ಸೀಟ್ಗೆ ಒಂದೊಂದು ಸ್ಟೇಟಲ್ಲಿ ಒಂದೊಂದು ರೀತಿ ಲಾ ಇರುತ್ತೆ. ಸೊ ಇವತ್ತು ನಾವು ಮಾತಾಡೋದು ಬಂದು ಮಿಶಿಗನ್ ಸ್ಟೇಟಲ್ಲಿ ಹೊಸದಾಗಿ ಒಂದು ಲಾ ಅಪ್ಡೇಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡೋದು. ಇವಾಗ ಇದು ನೋಡ್ತಾ ಇದ್ದೀರಲ್ವ, ಇದು ರೇರ್ ಫೇಸಿಂಗ್ ಕಾರ್ ಸೀಟ್. ಈ ಕಡೆ ನೋಡ್ತಾ ಇರೋದು ಫ್ರಂಟ್ ಫೇಸಿಂಗ್ ಕಾರ್ ಸೀಟ್. ಈಗ ಇಲ್ಲಿ ಕುತ್ಕೊಂಡ್ರೆ ಅಲ್ಲಿ ಡ್ರೈವ್ ಮಾಡುವವರು ನೋಡ್ಬೋದು, ಆ ಕಡೆ ಕುತ್ಕೊಂಡ್ರೆ ನೋಡ್ಲಿಕ್ಕಾಗೋದಿಲ್ಲ. ಈಗ ಇದು ರೇರ್ ಫೇಸಿಂಗ್ ಸೀಟು. ಈಗ ಇಲ್ಲಿ ಮಿಶಿಗನ್ನಲ್ಲಿ ಲಾ ಚೇಂಜ್ ಆಗಿರೋದು ಈ ಕಾರ್ ಸೀಟ್ಗೆ. ಈ ಸದ್ಯಕ್ಕೆ ಲಾ ಯಾವ ರೀತಿ ಇದೆ ಅಂದರೆ, 1 ವರ್ಷದವರೆಗೂ ಈ ರೀತಿ ರೇರ್ ಫೇಸಿಂಗ್ ಇರಬೇಕು, ಹಿಂದ್ಗಡೆ ನೋಡೋ ಆಗಿರಬೇಕು. ಇಲ್ಲಿ ಕೂಡೋ ಮಕ್ಕಳು ಈ ಕಡೆ ನಮ್ಮನ್ನು ನೋಡೋರು, ಇಲ್ಲಿ ಕಾರ್ ಡ್ರೈವ್ ಮಾಡೋದು ಪ್ಯಾಸೆಂಜರ್ ಸೀಟ್ ಇದೆಯಲ್ಲ, ಈ ಕಡೆ ನೋಡೋ ಥರ ಇರಬಾರ್ದು. 1 ಇಯರ್ವರೆಗೂ ಈ ರೀತಿ ಯೂಸ್ ಮಾಡಬೇಕಂತ ಇತ್ತು. ಈಗ ಇನ್ನು 1 ತಿಂಗಳಲ್ಲಿ ಈ ರೇರ್ ಫೇಸಿಂಗ್ ಇದೆಯಲ್ಲ, 2 ಇಯರ್ಸ್ವರೆಗೂ ಮಕ್ಕಳಿಗೆ ಇದೇ ರೀತಿ ಯೂಸ್ ಮಾಡಬೇಕಾಗತ್ತೆ ಅಂತ. ಸೊ ಇದು ಒಂದು ಚೇಂಜ್ ಅವ್ರು ಮಾಡಿದ್ದಾರೆ. ಅಲ್ಲದ ಈಗ ಮಕ್ಕಳು ಹೈಟ್ ವೆಯ್ಟ್ ಚೇಂಜಸ್ ಆಗಿದ್ರೆ ಆ ಟೈಮಲ್ಲಿ ಎಂತ ಮಾಡಬೇಕು? ಗುಡ್ ಕ್ವಶನ್ ರೇಖಾ. ಅವರು ಒಂದು ಹೈಟು ಮತ್ತು ವೇಟ್ ಸ್ಪೆಸಿಫೈ ಮಾಡ್ತಾರೆ. ಕೆಲವೊಂದು ಮಕ್ಕಳು ಹೈಟ್ ಜಾಸ್ತಿ ಇರ್ತಾರೆ, ಕೆಲವೊಂದು ಮಕ್ಕಳು ಹೈಟ್ ಕಡಿಮೆ ಇರ್ತಾರೆ, ವೇಟ್ ಜಾಸ್ತಿ ಇರ್ತಾರೆ, ಈ ರೀತಿ ಇರುತ್ತಲ್ಲ. ಒಂದು ವೇಳೆ ಮಕ್ಕಳು ಆ ಹೈಟ್ನ ಮೀಟ್ ಆಗಿ ಆ ವೇಟ್ನ ಮೀಟ್ ಆದರೆ ಅವರು ರೇರ್ ಸೀಟ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಮಗುಗೆ ಏನಾರು 16 ತಿಂಗಳಲ್ಲೇ ಸ್ವಲ್ಪ ವೇಟು ಹೈಟ್ ಬಂದುಬಿಟ್ರೆ ಆ ರಿಕ್ವೈರ್ಮೆಂಟ್ ಅವರು ರಿಲೀಸ್ ಮಾಡ್ತಾರೆ. ಅದನ್ನು ರೀಚ್ ಆದಾಗ ಇದನ್ನು ಚೇಂಜ್ ಮಾಡ್ಕೋಬೋದು. ಒಂದು ವೇಳೆ ಅದನ್ನು ರೀಚ್ ಆಗಿಲ್ಲ ಅಂದರೆ ಖಂಡಿತವಾಗಿ ಇದನ್ನು ರೇರ್ ಫೇಸ್ ಯೂಸ್ ಮಾಡಬೇಕಾಗತ್ತೆ. ಏನಂದರೆ ಟ್ರಾಫಿಕ್ಕಲ್ಲೇ ಎಲ್ಲೋ ಪೊಲೀಸರು ನಿಲ್ಲಿಸಿದಾಗ ಅದನ್ನು ಅಬ್ಸರ್ವ್ ಮಾಡಿದ್ರೆ ತುಂಬ ದೊಡ್ಡ ಫೈನ್ ಹಾಕ್ತಾರೆ. ಇದು ಫಾರ್ವರ್ಡ್ ಫೇಸಿಂಗ್ ಸೀಟು. ಇದು ಬಂದು 2 to 5 ಇಯರ್ಸ್ವರೆಗೂ ಇದನ್ನು ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ಇವರು ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಬಂದು 8 ಇಯರ್ ಆರ್ 4 feet 9 inch ಬೂಸ್ಟರ್ ಸೀಟ್ ಯೂಸ್ ಮಾಡಬೇಕು ಅಂಥೇಳಿ. ಈ ಬೂಸ್ಟರ್ ಸೀಟ್ ಏನಂದರೆ, ಇದು ಮೇಲ್ಗಡೆ ಏನಿರಲ್ಲ, ಸ್ವಲ್ಪ ಇಲ್ಲಿ ಹೈಟಾಗಿ ಇರುತ್ತೆ ಅಷ್ಟೇ. ಅದನ್ನು ಇಲ್ಲಿ ಹಾಕ್ಬಿಟ್ಟು ಆ ಮಕ್ಕಳಿಗೆ ಕೂಡೋ ಆಗಿ ಇರುತ್ತೆ. ಈಗ ಪ್ರಶ್ನೆ ಏನಂದರೆ, ಕೆಲವೊಮ್ಮೆ ಮಕ್ಕಳು 10 ವರ್ಷ ಹಿಂಗೆಲ್ಲ ಆಗಿರ್ತಾರೆ, ಕೆಲವೊಮ್ಮೆ ಅವರು ಹೈಟ್ ರೀಚ್ ಆಗಿರಲಿಲ್ಲ ಅಂದರೆ ಅವಾಗ ಕೂಡ ನಾವು ಆ ಸೀಟ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಇದನ್ನೇನೆಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಆ ಸ್ಟೇಟಲ್ಲಿರುವಂಥ ಕಾರ್ ಸೀಟ್ ಬಗ್ಗೆ ನಾವು ಚೆನ್ನಾಗಿ ಓದಬೇಕಾಗತ್ತೆ. ಮತ್ತು ಈ ಕಾರ್ ಇನ್ಸ್ಟಾಲೇಷನ್ ಇದೆಯಲ್ಲ, ಕಾರ್ ಸೀಟ್ ಇನ್ಸ್ಟಾಲೇಷನ್, ಇದನ್ನು ನಾವು ನೋಡಿ, ಈಗ ಇದು ಈ ರೀತಿ ಶೇಕ್ ಮಾಡ್ತೀವಲ್ಲ, ಈ ರೀತಿಯೆಲ್ಲ ಶೇಕ್ ಆಗದೆ ಇರೋದಾಗೆ ಫುಲ್ ಟೈಟ್ ಮಾಡಬೇಕಾಗತ್ತೆ. ಸೊ ನಾನು ಇದೇನೆಂದರೆ ಸ್ವಲ್ಪ ಈಗ ಲೂಸ್ ಮಾಡಿದ್ದೀನಿ, ಸೊ ಅದಕ್ಕೆ ಈಗ ಸ್ವಲ್ಪ ಶೇಕ್ ಆಗ್ತಾಯಿದೆ. ಸೊ ಆ ಮ್ಯಾನ್ಯುವಲಲ್ಲಿ ಕೊಟ್ಟಿರ್ತಾರೆ, ಸೊ ಇದು ಯಾವ ಕಡೆ ಎಷ್ಟು ಶೇಕ್ ಆಗಬಹುದು ಅಂಥೇಳಿ. ಸೊ ಅದನ್ನೆಲ್ಲ ನಾವು ಮೆಜರ್ ಮಾಡಿ ಅದನ್ನು ಸರಿಯಾಗಿ ಟೈಟ್ ಮಾಡಬೇಕಾಗತ್ತೆ. ಸೊ ಆಮೇಲೆ ಮಕ್ಕಳಿಗೆ ಕೆಲವೊಮ್ಮೆ ಈ ಕಾರ್ ಸೀಟ್ ಇದೆಯಲ್ಲ, ಈ ರೀತಿ ಸೀಟ್ನ ಡೈರೆಕ್ಟಾಗಿ ಹಾಕ್ಬೋದು, ಮತ್ತು ಈ ರೀತಿ ಇರುತ್ತೆ, ಇದನ್ನು ಕೂಡ ಹಾಕ್ಬೋದು. ಸೊ ಅಕಾರ್ಡಿಂಗ್ ಟು ಏಜ್ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಅಪ್ ಟು 5 ಇಯರ್ಸ್ವರೆಗೆ ಅಂದರೆ ಇದನ್ನೇ ಯೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಬಂದು ಈಗ ಇದಿದೆ, ನಾನು 5 ಇಯರ್ಸ್ ಕಿಡ್ಗೆ ಇದನ್ನು ಹಾಕ್ತೀನಿ ಅಂದರೆ, ಸೊ ಆವಾಗ ಕೂಡ ನಾವು ರಿಸ್ಕಲ್ಲಿ ಇರ್ತೀವಿ. ಇದೇನೆಂದರೆ ಬರೀ ಲಾ ಅಂತಲ್ಲ, ಇದು ಯಾಕೆ ಮಾಡಿರ್ತಾರೆ ಅಂದರೆ, ಇಲ್ಲಿ ಸೇಫ್ಟಿ. ಇಲ್ಲಿ ನಾವು ಮೈಲ್ಸಲ್ಲಿ ಹೋಗ್ತಿರ್ತೀವಲ್ಲ, ಕಾರು ತುಂಬ ಸ್ಪೀಡಾಗಿ ಹೋಗ್ತಾ ಇರುತ್ತೆ. ಇನ್ನು ಕೆಲವೊಮ್ಮೆ ಏನಂದರೆ, ಇವೆಲ್ಲ ಹಾಕಿರ್ತೀವಿ, ಈ ವಿಂಟರಲ್ಲಿ ಈ ಜಾಕೆಟ್ ಹಾಕಿರ್ತೀವಲ್ಲ, ಮಕ್ಕಳು ಏನಾಗುತ್ತೆ ಅಂದರೆ ಈ ಜಾಕೆಟ್ ಇರಬೇಕಾದಾಗ ಫುಲ್ ಟೈಟ್ ಅನಿಸುತ್ತೆ. ಬಟ್ ಕಾರ್ ಏನಾದರೂ ಆಕ್ಸಿಡೆಂಟ್ ಆಗಿ ಕ್ರ್ಯಾಶ್ ಆದಾಗ ನೋಡಬೇಕು, ಈ ಜಾಕೆಟ್ ಒಳಗಡೆಯಿಂದ ಇದು ಇದ್ದರೂ ಕೂಡ ಇಲ್ಲಿಂದ ಹೊರಗಡೆ ಬಂದಿರ್ತಾರೆ. ಸೊ ಅದಕ್ಕೆ ಇವನ್ನೆಲ್ಲ ಸ್ವಲ್ಪ ಸೀರಿಯಸ್ಸಾಗಿ ತೊಗೋಬೇಕಾಗತ್ತೆ. ಈಗ ಇದೇನಿದು ರೇರ್ ಫೇಸಿಂಗ್ ಇದೆಯಲ್ಲ, ಇದನ್ನೇ ನಾನು ಹೇಳ್ತಾ ಇದ್ದಿದ್ದು. ಮಕ್ಕಳಿಗೆ ಇಲ್ಲಿ ಮೇಲೆ ಒಂದು ಇರುತ್ತೆ, ಈ ರೀತಿ ನಾವು ಮೇಲೆ ಹಾಕ್ತೀವಿ ಇದನ್ನು. ನೆಕ್ಸ್ಟು ತುಂಬ ಜನ ಏನು ಮಾಡ್ತಾರೆ ಅಂದರೆ, ಇಲ್ಲೇ ಹೋಗಿ ಬರ್ತೀವಲ್ಲ ಬಿಡು ಅಂತೇಳಿ ಇದನ್ನು ಹಾಕಿರಲ್ಲ, ಇದನ್ನು ಹಾಕಲ್ಲ. ಸೊ ಇದನ್ನು ಹಾಕದೇ ಇರೋದು ತುಂಬ ಡೇಂಜರಸ್. ನೀವು ಸೀಟ್ ಬೆಲ್ಟ್ ಹಾಕದೇ ಇರೋ ಹಾಗೆ ನೀವು ಮೇಲೆ ಹಾಕಿದ್ರು ಕೂಡ
ಇದನ್ನ ಹಾಕಿಲ್ಲ ಅಂದರೆ ಅದು ಸೀಟ್ ಬೆಲ್ಟ್ ಹಾಕಿ ಉಪಯೋಗಿಲ್ಲ ಅಂತ. ಸೊ ಈ ರೀತಿ ಬರುತ್ತೆ. ಸೊ ದಯವಿಟ್ಟು ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ, ಇವೆರಡನ್ನೂ ಹಾಕಬೇಕಾಗತ್ತೆ ಕಾರ್ ಸೀಟಲ್ಲಿ. ಆಮೇಲೆ ಇದನ್ನು ಯಾವ ರೀತಿ ಸೀಟಿಂಗ್ ಮಾಡಿದ್ದೀನಿ ಅಂದರೆ, ಇದು ನೋಡಿ ಎಷ್ಟು ಶೇಕ್ ಮಾಡಿದ್ರೆ, ಎಷ್ಟು ಜೋರಾಗಿ ಶೇಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮುಂದ್ಗಡೆ ಇದು ಹೋಗ್ತಾ ಇಲ್ಲ, ಆ ಕಡೆ ಈ ಕಡೆ ಸ್ವಲ್ಪ ಇಲ್ಲಿ ಶೇಕ್ ಆಗ್ತಾ ಇಲ್ಲ. ಸೊ ಈ ಥರದ ಕಾರ್ ಸೀಟ್ಗೆ ಕೆಲವೊಂದು ಇಂಡಿಕೇಟರೆಲ್ಲ ಕೊಟ್ಟಿರ್ತಾರೆ, ನಾವು ನೋಡ್ಕೋಬೋದು ನಮ್ಮ ಕಾರ್ ಇನ್ಸ್ಟಾಲೇಷನ್ ಯಾವ ರೀತಿ ಇದೆ ಅಂತ. 1-2 ಸಾರಿ ನಾವು ಚೆನ್ನಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಕಾರ್ ಸೀಟೆಲ್ಲ ತುಂಬ ಸೀರಿಯಸ್ ಇಲ್ಲಿ. ಬರೀ ಲಾ ಪರ್ಸ್ಪೆಕ್ಟಿವ್ ಅಲ್ಲ, ಸೇಫ್ಟಿ ಪರ್ಸ್ಪೆಕ್ಟಿವ್ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನ ನಾವು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಯೂಸ್ ಮಾಡಬೇಕಾಗತ್ತೆ. ನೀವು ನಮ್ಮ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದ್ರಿಂದ ನಮಗೆ ವೀಡಿಯೋಸ್ ಮಾಡಲಿಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.